ಕಮಲಿ ಅವರೇ, ಮತ್ತೆ ನಿಮ್ಮನ್ನ ಇಷ್ಟು ಹತ್ತಿರದಲ್ಲಿ ನೋಡ್ತೀನಿ ಅನ್ನೋ ಭರವಸೆನೇ ನಂಗಿರಲಿಲ್ಲ. ಬಿಡ್ತು ಅನ್ನಿ ಸರ್, ನಡೆದಿದ್ದನ್ನೆಲ್ಲ ಮರ್ತು ಬಿಡಿ. ನೋಡಿ ಸರ್, ಏಟೊಂದು ಸ್ವರ್ಗೋಗಿದ್ದೀರಾ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ರತಿದಿನ ಅಲ್ಲಿಗೆ ಊಟ ಕಳ್ಸೋಕ್ಕೆ ಪರ್ಮಿಷನ್ ಇರಲಿಲ್ಲ. ಪರವಾಗಿಲ್ಲ ಕಮಲಿ ಅವರೇ. ಹೌದು, ನಮ್ಮ ಲಾಯರ್ ಗುಪ್ತಾ ಅವ್ರು ಯಾಕೆ ಬರಲಿಲ್ಲ? ಇಲ್ಲ ಸರ್, ಅವ್ರು ಊರ್ನಾಗಿರಲಿಲ್ಲ. ಪಾಪ, ಅಪ್ಪ ಅಮ್ಮ ನನ್ನ ಬಿಡಿಸ್ಕೊಳ್ಳೋದಕ್ಕೆ ಅದೆಷ್ಟು ಕಷ್ಟಪಟ್ಟರು. ನನ್ನಿಂದ ಅವ್ರಿಗೆ ಅದೆಷ್ಟು ತೊಂದರೆ ಆಯಿತು ಏನೋ. ಹಂಗೆಲ್ಲ ಏನೂ ಇಲ್ಲ ರಿಷಿ ಸರ್. ಎಲ್ರಿಗಿಂತ ಸ್ಯಾನೆ ಕಷ್ಟ ಅನುಭವಿಸ್ತವ್ರು ನೀವು. ನನ್ನ ಕೈಲಿ ನಿಮ್ಮನ್ನ ನೋಡೋಕ್ಕಾಗ್ತಿಲ್ಲ. ಬನ್ನಿ, ಮೊದಲು ಮನೆಗೆ ಹೋಗುಮ್ಮ. ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ. ಎಕ್ಸಾಮ್ ಚೆನ್ನಾಗಿ ಬರೆದ್ರಾ? ಹ್ಞೂ ಸರ್, ಬರ್ತೆ. ಆದರೆ ನಾಳೆಯಿಂದ ಪರೀಕ್ಷೆಗೆ ನೀವೇ ನನ್ನ ಜೊತೆಗಿದ್ದು ಓದಿಸ್ಬೇಕು. ಸರಿ ಕಮಲಿ ಅವರೇ. ರಿಷಿ, ರಿಷಿ, ಐ ಆಮ್ ಸೋ ಸಾರಿ ರಿಷಿ. ಅವತ್ತು ಮನೇಲಿ ಏನೇನೋ ನಡೆದೋಯ್ತು. ಅಜ್ಜಿ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ರಿಷಿ. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ. ನೋ ರಿಷಿ, ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ. ಇಷ್ಟು ದಿನ ಏನು ತಪ್ಪು ಮಾಡಿದೆ ನೀನು ಜೈಲಲ್ಲಿ ಇರುವಾಗ ಆಯ್ತಲ್ಲ. ಐ ಫೀಲ್ ಸೋ ಸ್ಯಾಡ್. ಅನಿಕಾ, ಇವಾಗ ಆಚೆ ಬಂದವರಲ್ಲ, ಮತ್ತೆ ಯಾಕೆ ಅದೇ ಮಾತು? ಸುಮ್ಕಿರ್ತೀಯ? ಆದರೂ ನಂಗೆ ತುಂಬಾ ಬೇಜಾರಾಗ್ತಿದೆ ರಿಷಿ. ಅಲ್ಲ, ಅಜ್ಜಿ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ನಿನ್ನನ್ನು ಜೈಲಿಗೆ ಕಳ್ಸಿದ್ ಸಾಲದು ಅಂತ. ಅನಿಕಾ, ಸುಮ್ಕಿರು ಅಂತ ಹೇಳಿದ್ನಲ್ಲ. ಕಮಲಿ ಅವರೇ, ಒಂದು ನಿಮಿಷ. ಅನಿಕಾ, ನೀನು ಹೇಳು, ಅಜ್ಜಿ ಮತ್ತೆ ಏನು ಮಾಡಿದ್ರು? ಅದು ರಿಷಿ ರಿಷಿ ಸರ್, ಅದೇನೂ ಇಲ್ಲ. ಅಜ್ಜಿ ನಿಮ್ಮನ್ನು ಅವತ್ತು ಅರೆಸ್ಟ್ ಮಾಡಿಸಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾಳೆ ಆಟಯ್ಯ. ಸರ್, ಮಾವಯ್ಯ ನಿಮ್ಮ ಇಷ್ಟಕ್ಕೆ ಸ್ಯಾನಿಗೆ ಯೋಚನೆ ಮಾಡ್ತಿದ್ರು. ಒಂದು ಫೋನ್ ಮಾಡಿ ಮಾತಾಡಿ. ಅನಿಕಾ, ಯಾಕೆ ಹಿಂಗೆ ಮಾಡ್ತಿದ್ಯಾ? ಅಯ್ಯೋ, ನಾನೇನು ಮಾಡಿದೆ ಕಮಲಿ? ಅಲ್ಲ ಅನಿಕಾ, ಸರ್ ಇವಾಗ ತಾನೇ ಆಚೆ ಬಂದವ್ರೆ. ಅವ್ರಿಗೆ ಈಗಲೇ ಎಲ್ಲ ವಿಷಯನೂ ಹೇಳಕ್ ಹೊಂಟಿದ್ಯಲ್ಲ, ಇದು ಸರಿನಾ? ಅಲ್ಲ ಕಮಲಿ, ನಾನು ಏನು ಹೇಳ್ದೆ ಇದ್ರು ಮನೆಗೆ ಹೋಗಿದ ತಕ್ಷಣ ಗೊತ್ತಾಗುತ್ತಲ್ವಾ? ಅದು ಬೇರೆನೇ ಅನಿಕಾ. ಆದ್ರೂ ಅವ್ರು ಆಚೆ ಬರ್ತಿದ್ದಂಗೆ ಇದನ್ನೆಲ್ಲ ಕಿವಿಗಾಕಿ ಅವ್ರು ನೊಂದ್ಕೊಳ್ಳೋದು ಸರಿಯಲ್ಲ ಅಲ್ವಾ? ಈಗ ನೀನೇನು ಹೇಳ್ಬೇಡ. ಗೊತ್ತಾಗೋ ಸಮಯಕ್ಕೆ ಅದಾಗೆ ಗೊತ್ತಾಗ್ಲಿ. ಅಲ್ಲಿ ತನಕ ರಿಷಿ ಸರು ಆರಾಮಾಗಿರ್ಲಿ. ಸರಿ, ನೀನು ಹೊರಡು. ಲಿಸನ್ ಕಮಲಿ, ರಿಷಿನ ನಾನೇ ಡ್ರಾಪ್ ಮಾಡ್ತೀನಿ. ಆ್ಯಕ್ಚುಲಿ ಇಬ್ರು ನನ್ನ ಜೊತೆ ಬನ್ನಿ. ಏನು ಬೇಡ ಅನಿಕಾ, ನೀನು ನಮ್ಮನ್ನು ಡ್ರಾಪ್ ಮಾಡೋದು, ಅದನ್ನ ಅಜ್ಜಿ ನೋಡಿ ಮತ್ತಿನ್ನೇನೋ ಆಗೋದು, ಇದ್ಯಾವುದು ಬೇಡ. ನೀನು ಹೊರಡು, ನಾವು ಆಟೋದಾಗ ಹೋಗ್ತೀವಿ. ಏನು ಒಬ್ಳಿಗೇನ ಗಂಡ ಇರೋದು? ಅವನ್ನ ಪಲ್ಲಕ್ಕಿಯಲ್ಲಿಟ್ಟು ಮೆರ್ಸೋ ಥರ ಆಡ್ತಿದ್ದಾಳೆ. ಮೆರಿ ಕಮಲಿ, ಮೆರಿ. ಆದರೆ ನಿನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಅನಿಕಾ ಇದ್ದಾಳೆ ಅಂತ ಮರಿಬೇಡ.
ಚಿನ್ನ ಇದೇನು ಬಂದ್ಬಿಟ್ಟೆ? ಅಣ್ಣ ಇವತ್ತು ರಿಲೀಸ್ ಆಗ್ತಿದ್ದಾನೆ. ಹಾಂ, ನಿನ್ನ ಮನೇಲಿ ಇದ್ದು ಅಣ್ಣನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ಬೋದಿತ್ತಲ್ಲ. ಹೋಗ್ಲಿ, ಒಬ್ಳೆ ಬಂದಿದ್ಯಾ? ನನಗೆ ಫೋನ್ ಹಾಕಿ ನಾನೇ ಬರ್ತಿರ್ಲಿಲ್ವಾ? ಅಣ್ಣನ ನೋಡಬೇಕು ಅಂತ ನನಗೂ ಆಸೆ ಇದೆ ಅಮರ್. ಆದರೆ ಅಣ್ಣನ ನೋಡಿದ ತಕ್ಷಣ ನಾನು ತುಂಬ ಎಮೋಷ್ನಲ್ ಆಗೋಗ್ತೀನಿ. ಅವಾಗ ಎಲ್ಲ ನಿಜನೂ ಹೇಳ್ಬಿಡ್ತೀನಿ. ಅಜ್ಜಿ ಆಸ್ತಿ ಬರ್ಸ್ಕೊಂಡಿರೋ ವಿಷಯನ ಅಣ್ಣಂಗೆ ಈಗಲೇ ಗೊತ್ತಾಗೋದು ಬೇಡ ಅಂತ ಅಮ್ಮ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ನಾನು ಅಲ್ಲೇ ಇದ್ದರೆ ನಾನು ಎಲ್ಲ ವಿಷಯನೂ ಬಾಯಿ ಬಿಟ್ಬಿಡ್ತೀನಿ. ಅವಾಗ ಅಣ್ಣ ನೊಂದ್ಕೊತಾನೆ. ಅದಕ್ಕೆ ನಾನು ಹೊರಟು ಬಂದ್ಬಿಟ್ಟೆ. ಏನಾದರೂ ಆಗಲಿ, ರಿಷಿ ಸರ್ ರಿಲೀಸ್ ಆಗ್ತಿದ್ದಾರಲ್ಲ, ಅದೇ ಖುಷಿ. ನೀವೇನು ಯೋಚನೆ ಮಾಡಬೇಡಿ. ಆಸ್ತಿ ಹೋದ್ರೆ ಹೋಗಲಿ, ಮತ್ತೆ ಸಂಪಾದನೆ ಮಾಡಿದ್ರೆ ಆಯಿತು. ಏನಣ್ಣ? ಪಾಪ ಅಣ್ಣ, ಅವನಿಗೆ ನಡೆದಿದ್ದು ಯಾವ ವಿಷಯನೂ ಗೊತ್ತಿಲ್ಲ. ಗೊತ್ತಾದರೆ ಎಷ್ಟು ನೊಂದ್ಕೋತಾನೋ ಏನೋ. ಚಿನ್ನ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಇದಾಳಲ್ಲ ಕಮ್ಲಿ, ಅವಳು ಯಾವ ವಿಷಯನೂ ಗೊತ್ತಾಗ್ದ ನೋಡ್ಕೋತಾಳೆ. ನೀನು ಫಸ್ಟ್ ಎಕ್ಸಾಮ್ಗೆ ಓದ್ಕೋಬೇಕು. ನಡಿ, ಊಟ ಮಾಡಿದ್ಯಾ? ಇಲ್ಲ. ನೀನೇನು ಚಿನ್ನ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಊಟ ತಿಂಡಿ ಬಿಟ್ಕೊಂಡು ಒಳ್ಳೆ HMT. ಗೊತ್ತಾಯ್ತು ಬಿಡೋಣ, ಬನ್ನಿ ಒಳಗೆ. ಇದನ್ನೆಲ್ಲ ಮಾಡ್ತಿರೋದು ನೀವೇ ಅಂತ ನಮಗೆ ನಂಬಕ್ಕಾಯ್ತಿಲ್ಲ ಅಜ್ಜಿ. ಹಿಂಗೆಲ್ಲ ಮಾಡ್ತಿರೋದು ನೀವೇನಾ? ರಿಷಿ ಸರ್ನ ಜೈಲಿಗೆ ಕಳಿಸಿದ್ರಿ, ಕಮ್ಲಿ ಮೇಲೆ ನಿಮ್ಮ ಕೋಪ ತೋರಿಸಿದ್ರಿ, ಅವಳನ್ನ ಎಕ್ಸಾಮ್ ಬರೀದಿರೋ ಥರ ಮಾಡಿದ್ರಿ. ಇಷ್ಟೆಲ್ಲ ಮಾಡಿದ್ರು ನಿಮಗೆ ಸಮಾಧಾನ ಆಗ್ಲಿಲ್ವಾ ಅಜ್ಜಿ? ಅವ್ರ ಆಸ್ತಿ ಪಾಸ್ತಿ ಕೂಡ ಕಿತ್ಕೊಂಡ್ಬಿಟ್ರಲ್ಲ, ಇದು ಯಾವ ನ್ಯಾಯ? ತಕ್ಕಳಿದು, ಇದು ನಾನು ಮತ್ತೆ ನಿಂಗೆ ಕೂಡಿಟ್ಟಿರೋ ದುಡ್ಡು. ಮಡಿ ಕಳಿಯೋದನ್ನ ಸಾಕಾಗ್ಲಿಲ್ಲ ಅಂದ್ರೆ ಹೇಳಿ, ನಮ್ಮೂರಾಗ 2 ಎಕರೆ ಜಮೀನೈತೆ, ಅದನ್ನು ತಂದು ಮಾರ್ಕೊಡ್ತೀನಿ. ಏಯ್, ಎಷ್ಟೋ ಮಾತಾಡ್ತೀಯಾ? ನನ್ನ ಮನೆ ಅನ್ನ ತಿನ್ಕೊಂಡು ಬದುಕ್ತಿರೋನು ನೀನು, ಕಾಲೇಜಿಗೆ ಫೀಸ್ ಕಟ್ಟೋಕ್ಕಾಗದೇ ಇರೋನು ನನಗೆ ದುಡ್ಡು ತಂದು ಕೊಡ್ತೀಯಾ? ನನ್ನ ಎದುರುಗಡೆ ನಿಂತು ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯಾ? ನೀವೊಂದೆರಡು ಏಟು ಹೊಡೆದಿದ್ರು ಪರವಾಗಿಲ್ಲ, ಆದರೆ ಇಂಥ ಮಾತು ಹೇಳ್ಬಾರ್ದಾಗಿತ್ತು ಅಜ್ಜಿ. ನಮಗೆ ನೀವು ಮಾಡಿರೋ ಸಹಾಯಕ್ಕೆ, ನಮ್ಮನ್ನು ನಿಮ್ಮ ಮನೆಯಾಗೆ ನಿಮ್ಮ ಮಕ್ಕಳ ಥರ ಮಡಿಕೊಂಡಿರೋದಕ್ಕೆ ನಿಮ್ಮ ಮೇಲೆ ನಮಗೆ ಗೌರವ ಐತೆ, ಮನಸ್ಫೂರ್ತಿಯಾಗಿ ಕೃತಜ್ಞತೆಗಳೈತೆ. ಆದರೆ ನೀವು ಕಮ್ಲಿಗೆ ಮಾಡ್ತಿರೋ ಅನ್ಯಾಯನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ಅಜ್ಜಿ. ಅದರಿಂದ ನಿಮ್ಗೆ ಒಳ್ಳೇದಾಗಕ್ಕಿಲ್ಲ ಅಜ್ಜಿ. ಏಯ್, ಮುಚ್ಚ ಬಾಯಿ. ನಿನ್ ಪಾಡು ನಿನ್ ತೆಪ್ಪಗಿರು. ಸುಮ್ಮನೆ ಕಮಲಿ ಕಮಲಿ ಅಂತ ನಿನ್ ಜೀವನ ಹಾಳು ಮಾಡ್ಕೋಬೇಡ. ರಿಷಿ, ರಿಷಿ ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಮ್ಮ. ಬಾ ಒಳಗೆ. ಒಂದು ನಿಮಿಷ ಇಲ್ಲೇ ಇರು. ಅಮ್ಮ, ಏನಿದೆಲ್ಲ? ನಮ್ಮ ಮನೆ ಮೇಲೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಕಣು, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಇದರಿಂದ ಆ ದೃಷ್ಟಿ ಎಲ್ಲ ಕಳೆದು ಹೋಗಲಿ. ಇನ್ನು ಮುಂದೆ ನಿನಗೂ ಕಮಲಿಗೂ ಯಾವ ತೊಂದರೆನೂ ಬರದೇ ಇರಲಿ. ರಿಷಿ,
ನನ್ನ ಕ್ಷಮಿಸ್ಬಿಡಿ ಅಮ್ಮ. ನನ್ನಿಂದ ನೀವು ತಲೆ ತಗ್ಸೋ ಹಾಗಾಯ್ತು. ಏನ್ ಮಾತು ಅಂತ ಆಡ್ತಿದ್ಯಾ ರಿಷಿ? ಇದ್ರಲ್ಲಿ ನಿನ್ ತಪ್ಪೇನಿದೆ? ನೋವಾಗಿದೆ ನಿಜ, ಆದ್ರೆ ನಿನ್ನಿಂದ ಆಗಲ್ಲ ಕಣೋ. ನಿನಗೋಸ್ಕರ ನೋಡು ಕಂದ, ನೀನ್ ಖುಷಿಯಾಗಿರ್ಬೇಕು. ನಿನಗೆ ಯಾವ ತೊಂದರೆನೂ ಆಗಬಾರ್ದು, ಅಷ್ಟೇ ನನಗೆ ಬೇಕಾಗಿರೋದು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಚಿಂತೆಲೆ ನೀವು ಕಂಬ್ಲಿ ಅವರು ಸರಿಯಾಗಿ ಊಟ ಮಾಡಿಲ್ಲ ಅನ್ಸುತ್ತೆ. ಎಷ್ಟು ಸ್ವರ್ಗ ಹೋಗಿದ್ದೀರಾ ನೋಡಿ. ಈಗ ನೀನು ಬಂದಿಯಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗಿ ಫ್ರೆಶ್ ಆಗಿ ಬಾ. ಕಮ್ಲಿ, ನಾವಿವತ್ತು ಹಬ್ಬದ ಅಡುಗೆ ಮಾಡೋಣ. ನನ್ನ ಮಗ ಹೊಟ್ಟೆ ತುಂಬ ಊಟ ಮಾಡಬೇಕು. ಹೋಗಿ ಫ್ರೆಶ್ ಆಗಿ ಬಾ. ಕಮಲಿ ಅವರೇ, ಕಮಲಿ ಅವರೇ. ಸರ್, ಏನಾಯ್ತು ಸರ್? ಕಮಲಿ ಅವರೇ, ನನ್ನ ಶರ್ಟ್ ಯಾಕೆ ಹೀಗಿಟ್ಟಿದ್ದೀರಾ? ಅದು ಸರ್, ಮದುವೆ ಆದ್ಮೇಲೆ ಇದೇ ಮೊದಲನೇ ಕಿತ ನಿಮ್ಮನ್ನ ಬಿಟ್ಟಿದ್ದಿತ್ತು. ನಿಮ್ಮ ಬಗ್ಗೆನೇ ಸ್ಯಾನೆ ಯೋಚನೆ ಆಯ್ತಿತ್ತು ಸರ್. ಕೂತ್ರು ನಿಂತರು ನೀವೇ ನೆನಪಾಯ್ತಾ ಇದ್ರಿ. ಅದಕ್ಕೆ ನಿಮ್ಮ ಶರ್ಟ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ನೀವೇ ನನ್ನ ಜೊತೆಗಿದ್ದಂಗೆ ಆಯ್ತಾ ಇತ್ತು. ಮದುವೆ ಆದಮೇಲೆ ಮೊದಲನೇ ಸಾರಿ ನಿಮ್ಮಿಂದ ದೂರ ಇದ್ದಿದ್ದು. ಕಮಲಿ ಅವರ ನಿಜ ಹೇಳ್ತೀನಿ, ನಾನು ನಿಮ್ಮನ್ನು ಯಾವಾಗ ನೋಡ್ತೀನೋ, ನಿಮ್ಮ ಹತ್ರ ಯಾವಾಗ ಮಾತಾಡ್ತೀನೋ, ನಿಮ್ಮನ್ನು ಹೀಗೆ ಗಟ್ಟಿಯಾಗಿ ಯಾವಾಗ ಹಗ್ ಮಾಡ್ತೀನೋ ಅಂತ ಅನ್ನಿಸ್ತಿತ್ತು. ನೀವು ನನ್ನ ನೋಡೋದಕ್ಕೆ ಜೈಲಿಗೆ ಬಂದ್ರಲ್ಲ, ನೀವು ಆ ಜಾಗಕ್ಕೆ ಬಂದಿದ್ದಕ್ಕೆ ನಂಗೆ ತುಂಬಾ ದುಃಖ ಆಯಿತು. ಆದರೆ ನಿಮ್ಮನ್ನು ನೋಡಿದ ಕ್ಷಣ ಎಷ್ಟು ಖುಷಿ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ಇನ್ಯಾವತ್ತಿಗೂ ನಾವಿಬ್ರು ದೂರ ಆಗಕ್ಕಿಲ್ಲ. ಅದು ಏಟೇ ಕಷ್ಟ ಬಂದರೂ ನಾವು ಜೊತೆಯಾಗೇ ಇರೋಣ. ಇವತ್ತು ಈ ಮನೆಯಾಗಿರ್ಬೋದು, ನಾಳೆ ಇನ್ನೆಲ್ಲೋ ಇರ್ಬೋದು. ಆದರೆ ಸರ್, ನಾವು ಹೆಂಗಿರ್ತೀವಿ ಅನ್ನೋದಷ್ಟೇ ಮುಖ್ಯ. ನಾವಿಬ್ರು ನಿಮಗೆ ಪ್ರೀತಿಯಿಂದ ಇರೋಣ ಸರ್. ನಮ್ಮ ಪ್ರೀತಿ ಮ್ಯಾಕೆ ಯಾರ ಕಣ್ಣು ಬೀಳ್ತಾ ಇರಲಿ. ಕಮಲಿ ಅವರ, ನಮ್ಗೆ ಯಾವ ದೃಷ್ಟಿನೂ ಆಗಲ್ಲ. ಅಮ್ಮ ದೃಷ್ಟಿ ತೆಗೆದ್ರಲ್ಲ. ಸರಿ ಸರ್, ಬನ್ನಿ ಇವಾಗ ಊಟ ಮಾಡಕ್ಕೆ ಹೋಗುಮ್ಮ. ಇಷ್ಟು ದಿನ ನಾನು ಅತ್ತೆಮ್ಮ ಶಾಸ್ತ್ರಕ್ಕೆ ಅಂತ ತಿಂತಾ ಇದ್ವಿ. ಇವತ್ತು ಹೊಟ್ಟೆ ತುಂಬ ಊಟ ಮಾಡೋಣ. ಬನ್ನಿ ಸರ್. ನಿಮ್ಮನ್ನು ಒಂದೇ ಒಂದು ಕ್ಷಣನೂ ಬಿಟ್ಟಿರ್ಬಾರ್ದು, ಅಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಕಮಲಿ ಅವರೇ.
ಫ್ರೆಂಡ್ಸ್, ಎಲ್ರು ಬನ್ನಿ. ಒಂದು ಒಳ್ಳೆ ಸುದ್ದಿ ಐತೆ. ರಿಷಿ ಸರ್ ಕಾಲೇಜಿಗೆ ವಾಪಸ್ ಬರ್ತಾವ್ರಂತೆ. ಏನು ರಿಷಿ ಸರ್ ಬತ್ತವ್ರ? ಅಂತೂ ರಿಲೀಸ್ ಆದ್ರಲ್ಲ. ಎಕ್ಸಾಮ್ ಟೈಮ್ನಾಗೆ ಸಾರು ನಮ್ಗೆಲ್ಲ ಏಟ್ ಧೈರ್ಯ ಹೇಳ್ತಿದ್ರು. ಇನ್ಯಾಕೆ ಅವ್ರ ಕಾಲೇಜ್ಗೆ ಬರಲ್ವೇನ ಅನ್ಕೊಂಡಿದ್ವಿ. ನಾನು ಮತ್ತೆ ಕಾಲೇಜಿಗೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನನಗಂತೂ ತುಂಬಾ ಖುಷಿ ಆಗ್ತದೆ ಕಮಲಿ ಅವರೇ. ಯಾಕೆ ಕಮಲಿ ಅವರೇ ತುಂಬ ಡಲ್ ಆಗಿದ್ದೀರಾ? ಅಯ್ಯೋ ಇಲ್ವಲ್ಲ ಸರ್, ನಾನು ಖುಷಿಯಾಗೇ ಇವ್ನಿ. ನಂಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲಪ್ಪ. ಯಾಕೆ ಎಕ್ಸಾಮ್ ಟೆನ್ಷನ್ಸಾ? ಇಲ್ಲ ಸರ್, ಈ ದಿನಾನು ಎಕ್ಸಾಮ್ನ ಸಂದಾಗೆ ಮಾಡೀವ್ನಿ. ಆದ್ರೆ ಇವತ್ತು ಇನ್ನ ಸಂದಾಗಿ ಬರಿತೀನಿ. ಯಾಕೆ ಅಂದ್ರೆ ಇವತ್ತು ನೀವು ನನ್ನ ನಾನು ಎಲ್ಲೂ ಹೋಗಲ್ಲ. ಕಮಲಿ ಅವರೇ ಆಚೆ ಬನ್ನಿ. ಯಾಕೆ ಸರ್? ಒಂದು ನಿಮಿಷ ಬನ್ನಿ, ಹೇಳ್ತೀನಿ. ಏನ್ ಸರ್? ಸರ್ ಇದ್ಯಾಕೆ ಸರ್? 2 ಕಾರಣಗಳಿವೆ. ಒಂದು, ನಾನು ಜೈಲಿಂದ ಹೊರಗಡೆ ಬಂದಿರೋದಕ್ಕೆ. ಇನ್ನೊಂದು, ನಿಮ್ಮ ಎಕ್ಸಾಮ್ಗೆ ವಿಶ್ ಮಾಡೋದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ಕಮಲಿ ಅವರೇ.